ವೆಲ್ಕಮ್ ಬ್ಯಾಕ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶ ಉದ್ಯಮ ಕ್ಷೇತ್ರದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರು ಉದ್ಯಮ ಕ್ಷೇತ್ರದಲ್ಲಿ ಮುಖ್ಯ ಭೂಮಿಕೆಯನ್ನ ನಿಭಾಯಿಸ್ತಾ ಇದೆ. ಅದಕ್ಕೆ ಉದಾಹರಣೆಗೆ ಈ ಸ್ಟಾರ್ಟ್ಅಪ್ ಫೆಸ್ಟ್. ಇವತ್ತು 9ನೇ ದಿನ. ಏನೇನಾಯ್ತು ಬನ್ನಿ ನೋಡ್ಕೊಂಬರೋಣ. ಗೆ ಫಿದಾ ಆದ ಬೆಂಗಳೂರು. ಸ್ಟಾರ್ಟ್ಅಪ್ ಫೆಸ್ಟಿವಲ್ನಲ್ಲಿ ಗಣ್ಯರ ಸಮಾಗಮ. ಬೆಂಗಳೂರು ಈಗ ವಿಶ್ವದ ಗಮನ ಸೆಳೆಯುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಲಿಕಾನ್ ಸಿಟಿಯಲ್ಲಿರೋ ಸ್ಟಾರ್ಟ್ಅಪ್ ಪಾರ್ಕ್ ಸದ್ದು ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಫೆಸ್ಟ್ನ 9ನೇ ದಿನ. ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ನಮ್ಮ ಬೆಂಗಳೂರಿನ ಕೋರಮಂಗಲದ ಮಡಿವಾಳ ಪೊಲೀಸ್ ಠಾಣೆ ಸಮೀಪದಲ್ಲೇ ಆರಂಭವಾಗಿದೆ. ಈ ಸ್ಟಾರ್ಟ್ಅಪ್ ಪಾರ್ಕ್ಗೆ ಸಿಟಿ ಜನ ಸಖತ್ ರೆಸ್ಪಾನ್ಸ್ ಕೊಟ್ಟಿದ್ದು, ಇಂದು ಈ ಸ್ಟಾರ್ಟ್ಅಪ್ ಫೆಸ್ಟಿವಲ್ಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯಾತಿ ಗಣ್ಯರ ಭೇಟಿ ಎಲ್ಲರ ಜೋಶ್ ಹೆಚ್ಚಾಗುವಂತೆ ಮಾಡಿತು. ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ನಟ ಸುನಿಲ್ ಶೆಟ್ಟಿ, ಯುವಕರಿಗೆ ಟಿಪ್ಸ್ ಕೊಟ್ಟ ಫುಟ್ಬಾಲ್ ಲೆಜೆಂಡ್, ಇನ್ನು ಇಂದು ಸ್ಟಾರ್ಟ್ಅಪ್ ಪಾರ್ಕ್ಗೆ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ವಿಸಿಟ್ ಮಾಡಿದ್ರು. 9 ದಿನದಿಂದ ಸಾಗ್ತಿರೋ ಈ ಸ್ಟಾರ್ಟ್ಅಪ್ ಫೆಸ್ಟಿವಲ್ ಯುವಕರ ಕನಸಿಗೆ ರೆಕ್ಕೆ ನೀಡಲಿದೆ, ಗೆಲ್ಲುವ ಛಲ ನೀಡಲಿದೆ ಅಂತ ಹೇಳಿದ್ರು. It's good. I mean, especially startups and young entrepreneurs, supporting young people. That's what the beauty of India is all about, and that is what Bengaluru is all about. Bengaluru is all about startup and innovation, and it's always been a leader, so feels good. I always say, don't treat your investor like a cash cow. ಇದೇ ವೇಳೆ ಭಾರತದ ಫುಟ್ಬಾಲ್ ತಂಡದ ಮಾಜಿ ಆಟಗಾರ ಬೈಚುಂಗ್ ಭುಟಿಯಾ ಸಹ ಉಪಸ್ಥಿತರಿದ್ದರು. ಯುವಕರಿಗೆ ಆರೋಗ್ಯ, ವ್ಯಾಯಾಮ ಹಾಗೂ ಸಂಪಾದನೆಯ ಬಗೆಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ಸ್ಟಾರ್ಟ್ಅಪ್ ತಂಡಕ್ಕೆ ಶುಭ ಹಾರೈಸಿದ್ರು. ಇನ್ನು ವಿಕಸಿತ ಭಾರತದ 2024ರ ವಿಜೇತ ಯತಿನ್ ಈ ಸ್ಟಾರ್ಟ್ಅಪ್ ಪಾರ್ಕ್ ಬಗ್ಗೆ ಹೇಳೋದು ಹೀಗೆ. Well, I feel like that today I experienced the true Bengaluru spirit, and I believe that its events. ವೆಲ್ಕಮ್ ಬ್ಯಾಕ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶ ಉದ್ಯಮ ಕ್ಷೇತ್ರದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರು ಉದ್ಯಮ ಕ್ಷೇತ್ರದಲ್ಲಿ ಮುಖ್ಯ ಭೂಮಿಕೆಯನ್ನ ನಿಭಾಯಿಸ್ತಾ ಇದೆ. ಅದಕ್ಕೆ ಉದಾಹರಣೆಗೆ ಈ ಸ್ಟಾರ್ಟ್ಅಪ್ ಫೆಸ್ಟ್. ಇವತ್ತು 9ನೇ ದಿನ. ಏನೇನಾಯ್ತು ಬನ್ನಿ ನೋಡ್ಕೊಂಬರೋಣ. ಗೆ ಫಿದಾ ಆದ ಬೆಂಗಳೂರು. ಸ್ಟಾರ್ಟ್ಅಪ್ ಫೆಸ್ಟಿವಲ್ನಲ್ಲಿ ಗಣ್ಯರ ಸಮಾಗಮ. ಬೆಂಗಳೂರು ಈಗ ವಿಶ್ವದ ಗಮನ ಸೆಳೆಯುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಲಿಕಾನ್ ಸಿಟಿಯಲ್ಲಿರೋ ಸ್ಟಾರ್ಟ್ಅಪ್ ಪಾರ್ಕ್ ಸದ್ದು ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಫೆಸ್ಟ್ನ 9ನೇ ದಿನ. ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ನಮ್ಮ ಬೆಂಗಳೂರಿನ ಕೋರಮಂಗಲದ ಮಡಿವಾಳ ಪೊಲೀಸ್ ಠಾಣೆ ಸಮೀಪದಲ್ಲೇ ಆರಂಭವಾಗಿದೆ. ಈ ಸ್ಟಾರ್ಟ್ಅಪ್ ಪಾರ್ಕ್ಗೆ ಸಿಟಿ ಜನ ಸಖತ್ ರೆಸ್ಪಾನ್ಸ್ ಕೊಟ್ಟಿದ್ದು, ಇಂದು ಈ ಸ್ಟಾರ್ಟ್ಅಪ್ ಫೆಸ್ಟಿವಲ್ಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯಾತಿ ಗಣ್ಯರ ಭೇಟಿ ಎಲ್ಲರ ಜೋಶ್ ಹೆಚ್ಚಾಗುವಂತೆ ಮಾಡಿತು. ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ನಟ ಸುನಿಲ್ ಶೆಟ್ಟಿ, ಯುವಕರಿಗೆ ಟಿಪ್ಸ್ ಕೊಟ್ಟ ಫುಟ್ಬಾಲ್ ಲೆಜೆಂಡ್, ಇನ್ನು ಇಂದು ಸ್ಟಾರ್ಟ್ಅಪ್ ಪಾರ್ಕ್ಗೆ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ವಿಸಿಟ್ ಮಾಡಿದ್ರು. 9 ದಿನದಿಂದ ಸಾಗ್ತಿರೋ ಈ ಸ್ಟಾರ್ಟ್ಅಪ್ ಫೆಸ್ಟಿವಲ್ ಯುವಕರ ಕನಸಿಗೆ ರೆಕ್ಕೆ ನೀಡಲಿದೆ, ಗೆಲ್ಲುವ ಛಲ ನೀಡಲಿದೆ ಅಂತ ಹೇಳಿದ್ರು. It's good. Especially startups and young entrepreneurs, supporting young people. That's what the beauty of India is all about, and that is what Bengaluru is all about. Bengaluru is all about startup and innovation, and it's always been a leader, so feels good. I always say, don't treat your
investor like a cash cow. ಇದೇ ವೇಳೆ ಭಾರತದ ಫುಟ್ಬಾಲ್ ತಂಡದ ಮಾಜಿ ಆಟಗಾರ ಬೈಚುಂಗ್ ಭುಟಿಯಾ ಸಹ ಉಪಸ್ಥಿತರಿದ್ದರು. ಯುವಕರಿಗೆ ಆರೋಗ್ಯ, ವ್ಯಾಯಾಮ ಹಾಗೂ ಸಂಪಾದನೆಯ ಬಗೆಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ಸ್ಟಾರ್ಟ್ಅಪ್ ತಂಡಕ್ಕೆ ಶುಭ ಹಾರೈಸಿದ್ರು. ಇನ್ನು ವಿಕಸಿತ ಭಾರತದ 2024 ವಿಜೇತ ಯತಿನ್ ಈ ಸ್ಟಾರ್ಟ್ಅಪ್ ಪಾರ್ಕ್ ಬಗ್ಗೆ ಹೇಳೋದು ಹೀಗೆ. Well, I feel like that today I experienced the true Bengaluru spirit, and I believe that it's events. ವೆಲ್ಕಮ್ ಬ್ಯಾಕ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶ ಉದ್ಯಮ ಕ್ಷೇತ್ರದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರು ಉದ್ಯಮ ಕ್ಷೇತ್ರದಲ್ಲಿ ಮುಖ್ಯ ಭೂಮಿಕೆಯನ್ನ ನಿಭಾಯಿಸ್ತಾ ಇದೆ. ಅದಕ್ಕೆ ಉದಾಹರಣೆಗೆ ಈ ಸ್ಟಾರ್ಟ್ಅಪ್ ಫೆಸ್ಟ್. ಇವತ್ತು 9ನೇ ದಿನ. ಏನೇನಾಯ್ತು ಬನ್ನಿ ನೋಡ್ಕೊಂಬರೋಣ. ಪಾರ್ಕ್ಗೆ ಫಿದಾ ಆದ ಬೆಂಗಳೂರು. ಸ್ಟಾರ್ಟ್ಅಪ್ ಫೆಸ್ಟಿವಲ್ನಲ್ಲಿ ಗಣ್ಯರ ಸಮಾಗಮ. ಬೆಂಗಳೂರು ಈಗ ವಿಶ್ವದ ಗಮನ ಸೆಳೆಯುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಲಿಕಾನ್ ಸಿಟಿಯಲ್ಲಿರೋ ಸ್ಟಾರ್ಟ್ಅಪ್ ಪಾರ್ಕ್ ಸದ್ದು ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಫೆಸ್ಟ್ನ 9ನೇ ದಿನ. ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ನಮ್ಮ ಬೆಂಗಳೂರಿನ ಕೋರಮಂಗಲದ ಮಡಿವಾಳ ಪೊಲೀಸ್ ಠಾಣೆ ಸಮೀಪದಲ್ಲೇ ಆರಂಭವಾಗಿದೆ. ಈ ಸ್ಟಾರ್ಟ್ಅಪ್ ಪಾರ್ಕ್ಗೆ ಸಿಟಿ ಜನ ಸಖತ್ ರೆಸ್ಪಾನ್ಸ್ ಕೊಟ್ಟಿದ್ದು, ಇಂದು ಈ ಸ್ಟಾರ್ಟ್ಅಪ್ ಫೆಸ್ಟಿವಲ್ಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯಾತಿ ಗಣ್ಯರ ಭೇಟಿ ಎಲ್ಲರ ಜೋಶ್ ಹೆಚ್ಚಾಗುವಂತೆ ಮಾಡಿತು. ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ನಟ ಸುನಿಲ್ ಶೆಟ್ಟಿ, ಯುವಕರಿಗೆ ಟಿಪ್ಸ್ ಕೊಟ್ಟ ಫುಟ್ಬಾಲ್ ಲೆಜೆಂಡ್, ಇನ್ನು ಇಂದು ಸ್ಟಾರ್ಟ್ಅಪ್ ಪಾರ್ಕ್ಗೆ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ವಿಸಿಟ್ ಮಾಡಿದ್ರು. 9 ದಿನದಿಂದ ಸಾಗ್ತಿರೋ ಈ ಸ್ಟಾರ್ಟ್ಅಪ್ ಫೆಸ್ಟಿವಲ್ ಯುವಕರ ಕನಸಿಗೆ ರೆಕ್ಕೆ ನೀಡಲಿದೆ, ಗೆಲ್ಲುವ ಛಲ ನೀಡಲಿದೆ ಅಂತ ಹೇಳಿದ್ರು. Feels good. I mean, especially startups and young entrepreneurs, supporting young people. That's what the beauty of India is all about, and that is what Bengaluru is all about. Bengaluru is all about startup and innovation, and it's always been a leader, so feels good. I always say, don't treat your investor like a cash cow. ಇದೇ ವೇಳೆ ಭಾರತದ ಫುಟ್ಬಾಲ್ ತಂಡದ ಮಾಜಿ ಆಟಗಾರ ಬೈಚುಂಗ್ ಭುಟಿಯಾ ಸಹ ಉಪಸ್ಥಿತರಿದ್ದರು. ಯುವಕರಿಗೆ ಆರೋಗ್ಯ, ವ್ಯಾಯಾಮ ಹಾಗೂ ಸಂಪಾದನೆಯ ಬಗೆಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ಸ್ಟಾರ್ಟ್ಅಪ್ ತಂಡಕ್ಕೆ ಶುಭ ಹಾರೈಸಿದ್ರು. ಇನ್ನು ವಿಕಸಿತ ಭಾರತದ 2024 ವಿಜೇತ ಯತಿನ್ ಈ ಸ್ಟಾರ್ಟ್ಅಪ್ ಪಾರ್ಕ್ ಬಗ್ಗೆ ಹೇಳೋದು ಹೀಗೆ. Well, I feel like that today I experienced the true Bengaluru spirit, and I believe that it's events.